ಅಧಿಕಾರ ಶಾಶ್ವತ ಅಲ್ಲ, ಮಂಡ್ಯ ಜನರ ಪ್ರೀತಿ ಶಾಶ್ವತ. ನಿಮ್ಮ ಸಹಕಾರ ಆಶೀರ್ವಾದ ಎಂದೆಂದಿಗೂ ಹೀಗೆ ಇರಲಿ ಎಂದು ಸಂಸದೆ ಸುಮಲತಾ ಅಂಬರೀಶ್ ಆಶಯ ವ್ಯಕ್ತಪಡಿಸಿದರು. ನಗರದ ರೈತ ಸಭಾಂಗಣದಲ್ಲಿ ಡಾಕ್ಟರ್ ಅಂಬರೀಶ್ ಫೌಂಡೇಶನ್, ಅಖಿಲ ಕರ್ನಾಟಕ ಅಂಬರೀಶ್ ಅಭಿಮಾನಿಗಳ ಸಂಘದ ಸಹಯೋಗದಲ್ಲಿ ನಡೆದ ನಟ ಹಾಗೂ ಮಾಜಿ ಕೇಂದ್ರ ಸಚಿವ ದಿವಂಗತ ಅಂಬರೀಶ್ ಅವರ 72ನೇ ಜನ್ಮ ಜಯಂತಿ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಗೌರವ ಸಮರ್ಪಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ, ಸಂಸದೆ ಸ್ಥಾನ ಹೋದರೂ ಸಹ ಜಿಲ್ಲೆಯ ಸೊಸೆಪಟ್ಟ ಶಾಶ್ವತವಾದದ್ದು. ಇಂತಹ ಸೌಭಾಗ್ಯ ನನ್ನ ಬಿಟ್ಟು ಹೋಗಲ್ಲ. ರಾಜಕಾರಣದಲ್ಲಿ ಏನೋ ಆಗಬೇಕು ಅಂತ ನಾನು ರಾಜಕಾರಣಕ್ಕೆ ಬಂದಿಲ್ಲ, ಜನರ ಸೇವೆ ಮಾಡಲಿಕ್ಕೆ ರಾಜಕಾರಣಕ್ಕೆ ಬಂದಿದ್ದೇನೆ. ರಾಜಕಾರಣ ಇರಲಿ ಅಥವಾ ಇಲ್ಲದೇ ಇರಲಿ, ಮಂಡ್ಯ ಜಿಲ್ಲೆಯ ಜನರ ಸಂಬಂಧ ನಿರಂತರವಾಗಿರಲಿದೆ ಅಂತ ಹೇಳಿದರು. ಏನೋ ಮನೆಯಲ್ಲಿ ವ್ಯಕ್ತಿ ಜನಿಸೋದು ಸಾಮಾನ್ಯ, ಆದರೆ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ಜನಿಸುವುದು ಅಪರೂಪ. ಅಂಬರೀಶ್ ಅದನ್ನು ಪಡೆದುಕೊಂಡು ಬಂದವರು. ನನಗಿಂತ ಮಂಡ್ಯ ಜಿಲ್ಲೆಯ ಜನರಿಗೆ ಅವ್ರ ಬಗ್ಗೆ ಗೊತ್ತಿದೆ. ಅವರ ಆಶಯ ಮುಂದುವರಿಸಲಿಕ್ಕೆ ಡಾಕ್ಟರ್ ಅಂಬರೀಶ್ ಫೌಂಡೇಶನ್ ಸ್ಥಾಪನೆ ಮಾಡಿದ್ದೇವೆ. ಫೌಂಡೇಶನ್ ಮೂಲಕ ಸಮಾಜಮುಖಿ ಕೆಲಸ ಮಾಡಲಿಕ್ಕೆ ಇಚ್ಛಿಸಿದ್ದೇವೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲಿಕ್ಕೆ ಮುಂದಾಗಿದ್ದೇವೆ. ಇಂತಹ ಸಂದರ್ಭದಲ್ಲಿ ಬೇಲೂರು ಸೋಮಶೇಖರ್ ಬಗ್ಗೆ ಮಾತನಾಡದೇ ಇದ್ದರೆ ತಪ್ಪಾಗುತ್ತೆ. ಈ ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿದ್ದಾರೆ ಅಂತ ಸುಮಲತಾ ಅಂಬರೀಶ್ ಅವರು ನೆರೆದಿದ್ದ ಜನರ ಮುಂದೆ ಹೇಳಿದರು. ಮಾತು ಹೇಳೋರು, ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ, ಪ್ರೀತಿ ಒಂದೇ ಶಾಶ್ವತ ಅಲ್ಲ. ಇವತ್ತಿಗೆ ಇನ್ನೊಂದು 4-5 ದಿನಕ್ಕೆ ನಾನೇ MP, ಮುಂದಕ್ಕೆ ಇನ್ಯಾರೋ ಗೆದ್ದು ಬರ್ತಾರೆ, ಆವಾಗ ನಾನು ಸಂಸದೆಯಾಗಿರಲ್ಲ ಸದ್ಯಕ್ಕೆ. ಆದರೆ ಈ ಜಿಲ್ಲೆ ಸೊಸೆಯಾಗಿ ಎಂದೆಂದಿಗೂ ಆ ಒಂದು ಅಧಿಕಾರನ ಯಾರು ನನ್ನಿಂದ ಕಟ್ಕೊಳ್ಳೋ ಆಗೋದಿಲ್ಲ. ನನ್ನ ಕೈಲಾದಷ್ಟು ನಾನು ಅಂಬರೀಶ್ ಅವರ ಪತ್ನಿಯಾಗಿ, ಈ ಜಿಲ್ಲೆಯ ಸೊಸೆಯಾಗಿ ಏನು ಮಾಡಬಹುದು ಅದನ್ನೆಲ್ಲ ನಾನು ಈ ಜಿಲ್ಲೆಯ ಪರವಾಗಿ ನಿಂತ್ಕೊಂಡು ಮಾಡ್ತೀನಿ ಅನ್ನೋವಂಥ ಭರವಸೆನೇ ಈ ಒಂದು ದಿನ ನಿಮಗೆ ನಾನು ಕೊಡೋಕೆ ಇಷ್ಟಪಡ್ತೀನಿ. ನನ್ನ ಉದ್ದೇಶ ರಾಜಕಾರಣಕ್ಕೆ ಬಂದಿದ್ದು, ನಾನು ರಾಜಕಾರಣದಲ್ಲಿ ಏನೇನೋ ಆಗ್ಬಿಡ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ನಾನು ಬಂದವಳಲ್ಲ. ಜನರ ಜೊತೆಯಲ್ಲಿರಬೇಕು, ಅಂಬರೀಶ್ ಅವರನ್ನ ಪ್ರೀತಿಸಿ ಇಷ್ಟೊಂದು ವರ್ಷಗಳು ಅವ್ರಿಗೆ ಆಶೀರ್ವಾದ ಮಾಡಿದಂಥ ಜನಕ್ಕೆ ನಾನು ನನ್ನ ಕೈಲಾದ ಏನಾದರೂ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಅವತ್ತಿತ್ತು. ಅದಕ್ಕೆ ನನಗೆ ರಾಜಕಾರಣ ಆಕಸ್ಮಿಕವಾಗಿ ನಾನು ಬಂದಿತ್ತು. ಇವತ್ತಿನ ದಿನ ನಾನು ಈ ಒಂದು ಚುನಾವಣೆಯಿಂದ ನಾನು ಸ್ಪರ್ಧೆ ಮಾಡದೇ ಇರ್ಬೋದು, ಅಥವಾ ರಾಜಕಾರಣದಲ್ಲಿ ನಾನು ಸಂಪೂರ್ಣವಾಗಿ ಇವತ್ತಿನ ದಿನಕ್ಕೆ ನಾನು ಇಲ್ಲದೆ ಹೋದ್ರೂ ಮುಂದಕ್ಕೆ ಮಂಡ್ಯ ಜಿಲ್ಲೆಯ ಜೊತೆ, ಮಂಡ್ಯ ಜಿಲ್ಲೆಯ ಜನತೆಯ ಜೊತೆ ನನ್ನ ಒಂದು ಈ ಸಂಬಂಧ, ಈ ಬಾಂಧವ್ಯ ಅದು ಎಂದೆಂದಿಗೂ ನಿರಂತರ ಅಂತ ಹೇಳೋಕ್ಕೆ ನಾನು ನಿಮ್ಮಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.